ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮಲ್ಲಿ 35% ಅಥವಾ 40% ಬಂದರೂ ಪಾಸಾಗದೆ ಅಂದರೆ 6% ಅರ್ಹತೆಯಲ್ಲಿ ಬರದವರಿಗೆ ಏನಾಗುತ್ತೆ, ಅವರು ಪಾಸಾಗ್ತಾರಾ ಅನ್ನೋ ಮಾಹಿತಿ, ಹಾಗೆಯೇ 6% ಒಳಗಡೆ ಬಂದರೆ ಮಾತ್ರ ಅರ್ಹತೆನಾ ಅಥವಾ ಅದಕ್ಕಿಂತ 40%ಗಿಂತ ಎಬೋ ಬಂದು 6% ಒಳಗೆ ಬಂದಿಲ್ಲ ಅಂದರೆ ಅದು ಅರ್ಹತೆ ಅಲ್ವಾ ಅನ್ನೋ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಕೊಡ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇಲ್ಲಿ KCETಲ್ಲಿ ನಾವು ಅರ್ಹತೆಯನ್ನು ಪಡಿಬೇಕಿದ್ರೆ KCETಯಿಂದ ಈ ಸರ್ಟಿಫಿಕೇಟನ್ನು ನಾವು ಪಡಿಬೇಕಂದ್ರೆ KCETಲ್ಲಿ ನಾವು 6% ಒಳಗೆ ಬರಲೇಬೇಕು. ಅದು ಅರ್ಹತೆಯನ್ನು ನಿಯಮವನ್ನು ಹೇಳಿದ್ದಾರೆ. ಆದರೆ ಈಗ 35% ಬಂದಿದೆ, ಆದರೆ ನಾನು 6% ಒಳಗೆ ಬಂದಿಲ್ಲ. 40% ನನಗೆ ಬಂದಿದೆ, ಆದರೆ ನನಗೆ 6% ಒಳಗೆ ಬಂದಿಲ್ಲ. ಅಂದರೆ ಏನಾಗುತ್ತೆ ಅನ್ನೋ ಮಾಹಿತಿ. ಏನಾಗುತ್ತೆ ಅಂದರೆ ಈಗ 6% ಒಳಗೆ ಬಂದರೆ ಮಾತ್ರ ಅವರಿಗೆ ಅರ್ಹತೆಯನ್ನು ಕೊಡಲಾಗುತ್ತೆ. ಯಾವುದೇ ಕಾರಣಕ್ಕೂ 30% ಅಥವಾ 40% ಇದ್ದವರಿಗೆ KCET KEಯಿಂದ ಯಾವುದೇ ಅರ್ಹತೆಯನ್ನು ಅವರಿಗೆ ಅರ್ಹತೆ ಸರ್ಟಿಫಿಕೇಟನ್ನು ಕೊಡಲಾಗುವುದಿಲ್ಲ. ಅಂದರೆ ಅವರ ಅರ್ಹರು ಅಲ್ಲ ಅಂತಲೇ ಪರಿಗಣಿಸ್ತಾರೆ. ಈಗ ನೀವು 35 ತೆಗೆದಿರ್ಬೋದು ಅಥವಾ 40 ತೆಗೆದಿರ್ಬೋದು, ಕಟ್ ಆಫ್ಗಿಂತ ಕಡಿಮೆನೇ ತೆಗೆದಿದ್ದರೆ ಯಾವತ್ತೂ ಅರ್ಹರು ಅಂತ ಹೇಳೋದಿಲ್ಲ. ಅವರಿಗೆ ಸರ್ಟಿಫಿಕೇಟನ್ನು ಸಹ ಇಶ್ಯೂ ಮಾಡೋದಿಲ್ಲ. ಯಾಕೆಂದರೆ 6% ಒಳಗೆ ಎಷ್ಟು ಜನರನ್ನು ಸೆಲೆಕ್ಟ್ ಮಾಡಿದ್ದಾರೆ ಅವರಿಗೆ ಮಾತ್ರ ಅರ್ಹತಾ ಸರ್ಟಿಫಿಕೇಟನ್ನು ಬಿಡುಗಡೆ ಮಾಡಲಾಗುತ್ತೆ. ಯಾವುದೇ ಕಾರಣಕ್ಕೂ 35-40% ಬಂದರೆ ಅವರಿಗೆ ರಿಸಲ್ಟನ್ನು ಅಂದರೆ ಅವರಿಗೆ ಅರ್ಹತೆಯನ್ನು ಕೊಡುವುದಿಲ್ಲ. ಸೊ ಯಾರೆಲ್ಲ 35-40% ಅಷ್ಟು ಪಡೆದು ಕಟ್ ಆಫ್ ಒಳಗೆ ಬಂದಿಲ್ವೋ ಅವರು ಮುಂದಿನ ಎಕ್ಸಾಮಿಗೆ ತಯಾರಾಗಿ ಮುಂದಿನ ವರ್ಷದ KCETಲ್ಲಿ ತಮ್ಮ ಪ್ರಯತ್ನವನ್ನು ಪಡ್ಬೋದು. ಸೊ ಅದರಲ್ಲಿ ಪಾಸಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಯಾರೆಲ್ಲ ಬರಲಿಕ್ಕೆ ಹಂಬಲಿಸ್ತಿದ್ದೀರಾ, ಯಾರು ಬರೆದು 35-40% ಅಷ್ಟು ಅಂಕಗಳನ್ನು ಪಡೆದು ಕಟ್ ಆಫ್ಗೆ ಬಂದಿಲ್ಲ, ಅವ್ರು ನೆಕ್ಸ್ಟ್ ಎಕ್ಸಾಮೇ ಬರೀಬೇಕು ಹೊರತು ಈ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಅರ್ಹತೆಯನ್ನು ಕೊಡೋದಿಲ್ಲ. 6% ಎಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಷ್ಟು ಜನರಿಗೆ ಮಾತ್ರ ಅರ್ಹತೆಯನ್ನು ಕೊಡಲಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.